ಪಶ್ಚಿಮ ಘಟ್ಟದ ಮಳೆಕಾಡು ನೆಲದ ಮೇಲೆ ಕಾಣುವಷ್ಟು ಮಾತ್ರವಲ್ಲ, ಅದರ ಮೇಲೆಯೂ ಮತ್ತೊಂದು ಜಗತ್ತಿದೆ. ಅಲ್ಲಿ ದಟ್ಟವಾದ ಎಲೆಗಳ ನಡುವೆ ಮನುಷ್ಯನ ಕಣ್ಣಿಗೆ ಸುಲಭವಾಗಿ ಕಾಣದ ಒಂದು ಅಪರೂಪದ ಜೀವಿ ತನ್ನ ಬದುಕನ್ನು ಕಟ್ಟಿಕೊಂಡಿದೆ. ಕಪ್ಪು ಮೈ, ಮುಖದ ಸುತ್ತ ಬೆಳ್ಳಿಯ ಕೇಶರ, ಸಿಂಹವನ್ನು ನೆನಪಿಸುವ ಬಾಲದ ತುದಿ. ಇದೇ ಲಯನ್ ಟೈಲ್ಡ್ ಮಕಾಕ್. ಭೂಮಿಯ ಬೇರೆಲ್ಲಿಯೂ ಸಹಜವಾಗಿ ಕಾಣದ, ಪಶ್ಚಿಮ ಘಟ್ಟಗಳಿಗಷ್ಟೇ ಸೀಮಿತವಾದ ಅಪರೂಪದ ಪ್ರೈಮೇಟ್ಗಳಲ್ಲಿ ಒಂದು. ಪಶ್ಚಿಮ ಘಟ್ಟಗಳು ಭಾರತದ ಜೀವ ವೈವಿಧ್ಯದ ಅಮೂಲ್ಯ ನಿಧಿಗಳಲ್ಲಿ ಒಂದು. ವಿಶ್ವದ 8 ಪ್ರಮುಖ ಜೀವ ವೈವಿಧ್ಯ ಹಾಟ್ಸ್ಪಾಟ್ಸ್ಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿರುವ ಈ ಪರ್ವತ ಶ್ರೇಣಿ ಯುನೆಸ್ಕೋ ವಿಶ್ವ ಪರಂಪರೆಯ ಮಾನ್ಯತೆಯನ್ನು ಪಡೆದಿದೆ. ನೂರಾರು ಪಕ್ಷಿ ಪ್ರಭೇದಗಳು, ಅಪರೂಪದ ಉಭಯಚರಗಳು, ಸರೀಸೃಪಗಳು ಮತ್ತು ಸಸ್ತನಿಗಳಿಗೆ ಈ ಮಳೆಕಾಡು ಜೀವನಾಡಿಯಾಗಿದೆ. ಅಂತಹ ಜೀವ ವೈವಿಧ್ಯದ ನಡುವೆ ಲಕ್ಷಾಂತರ ವರ್ಷಗಳ ವಿಕಾಸದ ಪಯಣವನ್ನು ತನ್ನೊಳಗೆ ಹೊತ್ತಿರುವ ಲಯನ್ ಟೈಲ್ಡ್ ಮಕಾಕ್ ಇಂದಿಗೂ ಈ ಕಾಡಿನ ಮೇಲ್ಛಾವಣಿಯಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಮಂಜಿನ ಹನಿಗಳು ಇನ್ನೂ ಎಲೆಗಳ ತುದಿಯಿಂದ ಜಾರುತ್ತಿವೆ. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ತನ್ನ ಮೊದಲ ಕಿರಣಗಳನ್ನು ಪಶ್ಚಿಮ ಘಟ್ಟಗಳ ಮಡಿಲಿಗೆ ಹರಿಬಿಡಲು ಸಜ್ಜಾಗಿದ್ದಾನೆ. ಪಕ್ಷಿಗಳ ಕಲರವ ಮಳೆಕಾಡಿನ ನಿಶ್ಶಬ್ದವನ್ನು ನಿಧಾನವಾಗಿ ಎಚ್ಚರಗೊಳಿಸುತ್ತಿದೆ. ಇಡೀ ಮಳೆಕಾಡು ಪ್ರಕೃತಿಯ ಮತ್ತೊಂದು ಹೊಸ ದಿನವನ್ನು ಸ್ವಾಗತಿಸಲು ಸಜ್ಜಾದಂತಿದೆ. ದಟ್ಟವಾದ ಹಸಿರು ಮೇಲ್ಛಾವಣಿಯಲ್ಲಿ ಲಯನ್ ಟೈಲ್ಡ್ ಮಕಾಕ್ಗಳ ಗುಂಪು ಕಾಣಿಸಿಕೊಳ್ಳುತ್ತದೆ. ರಾತ್ರಿಯ ವಿಶ್ರಾಂತಿಯ ನಂತರ ಹೊಸ ದಿನದ ಚಟುವಟಿಕೆಗಳು ನಿಧಾನವಾಗಿ ಆರಂಭವಾಗುತ್ತವೆ. ಪುಟ್ಟ ಮರಿಗಳು ತಾಯಿಯ ಹೊಟ್ಟೆಯನ್ನು ಬಿಗಿಯಾಗಿ ಅಪ್ಪಿಕೊಂಡಿವೆ. ಇನ್ನು ಕೆಲವು ಕುತೂಹಲದಿಂದ ಸುತ್ತಮುತ್ತಲಿನ ಜಗತ್ತನ್ನು ಗಮನಿಸುತ್ತಿವೆ. ಹಿರಿಯ ಸದಸ್ಯರು ಅನುಭವ ಕಲಿಸಿದ ಎಚ್ಚರಿಕೆಯೊಂದಿಗೆ ಸುತ್ತಲಿನ ಕಾಡನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಾರೆ. ಏಕೆಂದರೆ ಈ ಮಳೆಕಾಡಿನಲ್ಲಿ ಪ್ರತಿಯೊಂದು ಹೊಸ ದಿನ ಹೊಸ ಅವಕಾಶಗಳನ್ನು, ಹೊಸ ಸವಾಲುಗಳನ್ನು ಹೊತ್ತು ತರುತ್ತದೆ. ತೇವದಿಂದ ಒದ್ದೆಯಾದ ಕೊಂಬೆಗಳು ಇವುಗಳಿಗೆ ಅಪರಿಚಿತವಲ್ಲ. ಪ್ರತಿಯೊಂದು ಹಿಡಿತ, ಪ್ರತಿಯೊಂದು ಜಿಗಿತ, ಪ್ರತಿಯೊಂದು ಚಲನೆ ಲಕ್ಷಾಂತರ ವರ್ಷಗಳ ವಿಕಾಸದ ನಿಖರತೆ. ಒಂದು ಮರದಿಂದ ಮತ್ತೊಂದು ಮರಕ್ಕೆ ಅತ್ಯಂತ ಸಹಜವಾಗಿ, ಅತ್ಯಂತ ನಿಖರವಾಗಿರುತ್ತದೆ. ಗುಂಪು ತನ್ನ ಪಯಣವನ್ನು ಮುಂದುವರಿಸುತ್ತದೆ. ದಟ್ಟವಾದ ಹಸಿರು ಮೇಲ್ಛಾವಣಿ ಇವುಗಳಿಗೆ ಕೇವಲ ಆಶ್ರಯವಲ್ಲ, ಜೀವನದ ಪ್ರತಿದಿನವನ್ನು ರೂಪಿಸುವ ಸಹಜ ಜಗತ್ತು. ಕೊಂಬೆಯಿಂದ ಕೊಂಬೆಗೆ ಸಾಗುತ್ತಿದ್ದ ಗುಂಪು ಇದ್ದಕ್ಕಿದ್ದಂತೆ ಒಂದು ಮರದ ಬಳಿ ನಿಲ್ಲುತ್ತದೆ. ಹಣ್ಣಿನಿಂದ ತುಂಬಿದ ಅದರ ಕೊಂಬೆಗಳು ಇಂದಿನ ಮೊದಲ ಕಾಣಿಕೆ. ಕ್ಷಣಗಳಲ್ಲೇ ಇಡೀ ಗುಂಪು ಆಹಾರ ಸೇವನೆಯಲ್ಲಿ ನಿರತವಾಗುತ್ತದೆ. ಕೆಲವು ಹಣ್ಣುಗಳನ್ನು ಸವಿಯುತ್ತಿದ್ದರೆ ಇನ್ನೂ ಕೆಲವು ಒಣಗಿದ ತೊಗಟೆಯನ್ನು ನಿಧಾನವಾಗಿ ಕೀಳುತ್ತಾ ಅದರೊಳಗೆ ಅಡಗಿರುವ ಮರಹುಳುಗಳು ಮತ್ತು ಕೀಟಗಳನ್ನು ಹುಡುಕುತ್ತವೆ. ಈ ಮಳೆಕಾಡಿನಲ್ಲಿ ಪ್ರತಿಯೊಂದು ಮರ ಒಂದು ಸಾಧ್ಯತೆ, ಪ್ರತಿಯೊಂದು ದಿನ ಒಂದು ಹೊಸ ಅನ್ವೇಷಣೆ. ಹೊಟ್ಟೆ ತುಂಬಿದ ನಂತರ ಈ ಗುಂಪಿನಲ್ಲಿ ಮತ್ತೊಂದು ಬದುಕು ಆರಂಭವಾಗುತ್ತದೆ. ಒಬ್ಬರ ಮೈಯನ್ನು ಇನ್ನೊಬ್ಬರು ನಿಧಾನವಾಗಿ ಶುಚಿಗೊಳಿಸುತ್ತಾರೆ. ಒಂದು ಸ್ಪರ್ಶ, ಒಂದು ನಂಬಿಕೆ, ಒಂದು ನೋಟ, ಒಂದು ಅರ್ಥೈಸಿಕೊಳ್ಳುವಿಕೆ. ಪುಟ್ಟ ಮರಿಗಳು ಆಟವಾಡುತ್ತಾ ಈ ಮಳೆಕಾಡಿನ ಬದುಕಿನ ಮೊದಲ ಪಾಠಗಳನ್ನು ಕಲಿಯುತ್ತಿವೆ. ತಾಯಿಯ ಮಡಿಲಲ್ಲಿ ಸಿಗುವ ಭದ್ರತೆ, ಗುಂಪಿನ ಜೊತೆಯಲ್ಲಿ ಬೆಳೆಯುವ ಆತ್ಮವಿಶ್ವಾಸ ಇವುಗಳನ್ನು ಯಾವುದೇ ಭಾಷೆ ಕಲಿಸುವುದಿಲ್ಲ, ಬಂಧವೇ ಕಲಿಸುತ್ತದೆ. ಈ ಮಳೆಕಾಡಿನಲ್ಲಿ ಬದುಕುಳಿಯುವುದು ಒಂಟಿಯಾಗಿ ಅಲ್ಲ, ಒಟ್ಟಾಗಿ.
ಈ ಗುಂಪಿನ ಪಯಣ ಆಹಾರ ಹುಡುಕುವುದರಲ್ಲೇ ಮುಗಿಯುವುದಿಲ್ಲ. ಇವು ಸಾಗುವ ಪ್ರತಿಯೊಂದು ದಾರಿ ಮಳೆಕಾಡಿನ ಭವಿಷ್ಯದೊಂದಿಗೆ ಬೆಸೆದುಕೊಂಡಿದೆ. ಇವು ಸವಿದ ಪ್ರತಿಯೊಂದು ಹಣ್ಣಿನ ಒಂದು ಪುಟ್ಟ ಬೀಜ. ಇವುಗಳ ಪಯಣದೊಂದಿಗೆ ಕಾಡಿನ ಮತ್ತೊಂದು ಮೂಲೆಯನ್ನು ಸೇರುತ್ತದೆ. ಇಂದಿನ ಒಂದು ಬೀಜ ಕಾಲಕ್ರಮೇಣ ಪ್ರಕೃತಿಯ ಮಡಿಲಲ್ಲಿ ಒಂದು ಹೆಮ್ಮರವಾಗಿ ಬೆಳೆದು ಅದರ ನೆರಳಿನಲ್ಲಿ ಮತ್ತೊಂದು ಜೀವಿಯ ಆಶ್ರಯ ತಾಣವಾಗಬಹುದು. ತಮಗೇ ಅರಿವಿಲ್ಲದೆ ಈ ಮಳೆಕಾಡಿನ ಕಥೆಯನ್ನು ತಲೆಮಾರಿನಿಂದ ತಲೆಮಾರಿಗೆ ಮುಂದುವರಿಸುವ ಕಾಣದ ವಾರಸುದಾರರಲ್ಲಿ ಲಯನ್ ಟೈಲ್ಡ್ ಮಕಾಕ್ ಕೂಡ ಒಂದು. ಪೀಳಿಗೆಯಿಂದ ಪೀಳಿಗೆ ಈ ಹಸಿರು ಮೇಲ್ಛಾವಣಿಯೇ ಈ ಕುಟುಂಬದ ಪಯಣದ ದಾರಿಯಾಗಿತ್ತು. ಒಂದು ಮರದಿಂದ ಮತ್ತೊಂದು ಮರಕ್ಕೆ, ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಯಾವುದೇ ಅಡೆತಡೆ ಇಲ್ಲದೆ ಸಾಗುತ್ತಿದ್ದ ಈ ಪಯಣ ಕಾಲದೊಂದಿಗೆ ನಿಧಾನವಾಗಿ ಬದಲಾಗತೊಡಗಿತು. ಒಂದೇ ಹಸಿರಾಗಿ ಹರಡಿದ್ದ ಈ ಮಲೆಕಾಡು ಇಂದು ಅಲ್ಲಲ್ಲಿ ಬೇರ್ಪಟ್ಟ ಕಾಡಿನ ತುಣುಕುಗಳಾಗಿ ಉಳಿದಿದೆ. ಆ ತುಣುಕುಗಳ ನಡುವೆ ರಸ್ತೆಗಳು, ತೋಟಗಳು ಮತ್ತು ಮನುಷ್ಯನ ವಿಸ್ತರಿಸುತ್ತಿರುವ ಹೆಜ್ಜೆಗಳು ಕಾಣಿಸಿಕೊಳ್ಳತೊಡಗಿವೆ. ಆದರೆ ಈ ಕುಟುಂಬದ ಬದುಕು ನಿಲ್ಲುವುದಿಲ್ಲ. ಆಹಾರದ ಹುಡುಕಾಟವೂ ನಿಲ್ಲುವುದಿಲ್ಲ. ಅದೇ ಕಾರಣಕ್ಕೆ ಹಿಂದೆ ಮರದ ಕೊಂಬೆಗಳಲ್ಲೇ ಸಾಗುತ್ತಿದ್ದ ಈ ಪಯಣ ಕೆಲವು ಕಡೆಗಳಲ್ಲಿ ರಸ್ತೆಗಳ ಅಂಚನ್ನು, ಮತ್ತೆ ಕೆಲವು ಕಡೆಗಳಲ್ಲಿ ವಿದ್ಯುತ್ ತಂತಿಗಳನ್ನು ಎದುರಿಸಬೇಕಾದ ಪರಿಸ್ಥಿತಿಯನ್ನು ತಂದಿದೆ. ಪ್ರತಿಯೊಂದು ಹೆಜ್ಜೆಯಲ್ಲೂ, ಪ್ರತಿಯೊಂದು ಜಿಗಿತದಲ್ಲೂ ಈಗ ಕಾಣದ ಒಂದು ಅಪಾಯ ಜೊತೆಯಾಗಿರುತ್ತದೆ. ಒಮ್ಮೆ ಈ ಮಳೆಕಾಡು ಇವರಿಗೆ ಅಡೆತಡೆಗಳಿಲ್ಲದ ಒಂದು ಲೋಕವಾಗಿತ್ತು. ಇಂದು ಅದೇ ಲೋಕದಲ್ಲಿ ಪ್ರತಿಯೊಂದು ಪಯಣವೂ ಬದುಕುಳಿಯುವ ಮತ್ತೊಂದು ಪರೀಕ್ಷೆಯಾಗಿದೆ. ಆದರೂ ಈ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಈ ಮಳೆಕಾಡಿನ ಉಸಿರನ್ನು ಮುಂದಿನ ತಲೆಮಾರಿಗೆ ತಲುಪಿಸಬೇಕೆಂಬ ಸಂಕಲ್ಪದೊಂದಿಗೆ ಇಂದಿಗೂ ಅನೇಕ ಕೈಗಳು ಮೌನವಾಗಿ ಶ್ರಮಿಸುತ್ತಿವೆ. ಬೇರ್ಪಟ್ಟ ಕಾಡಿನ ತುಣುಕುಗಳ ನಡುವೆ ಮತ್ತೆ ಜೀವದ ಸಂಪರ್ಕವನ್ನು ಬೆಸೆಯುವ ಪ್ರಯತ್ನಗಳು, ಅಗಲಿದ ಮೇಲ್ಛಾವಣಿಯನ್ನು ಮತ್ತೆ ಜೋಡಿಸುವ ಕೃತಕ ಮೇಲ್ಛಾವಣಿ ಸೇತುವೆಗಳು, ಮತ್ತೆ ಹಸಿರಾಗುತ್ತಿರುವ ಮಳೆಕಾಡಿನ ತುಣುಕುಗಳು, ಇವೆಲ್ಲವೂ ಈ ಕಥೆಗೆ ಇನ್ನೂ ಆಶೆ ಜೀವಂತವಾಗಿದೆ ಎಂದು ಹೇಳುತ್ತಿವೆ. ಏಕೆಂದರೆ ಲಯನ್ ಟೈಲ್ಡ್ ಮಕಾಕ್ ಉಳಿದರೆ ಒಂದು ಜೀವಿ ಮಾತ್ರ ಉಳಿಯುವುದಿಲ್ಲ. ಅದರೊಂದಿಗೆ ಈ ಮಳೆಕಾಡಿನ ಸಾವಿರಾರು ಸಸ್ಯಗಳು, ಪಕ್ಷಿಗಳು, ಉಭಯಚರಗಳು, ಸರೀಸೃಪಗಳು, ಸಸ್ತನಿಗಳು ಮತ್ತು ಅನೇಕ ಜೀವಿಗಳ ಭವಿಷ್ಯವು ಉಸಿರಾಡುತ್ತಲೇ ಇರುತ್ತದೆ. ಈ ಮಳೆಕಾಡಿನ ಭವಿಷ್ಯ ಕೇವಲ ಪ್ರಕೃತಿಯ ಕೈಯಲ್ಲಿಲ್ಲ. ಪ್ರಕೃತಿಯೊಂದಿಗೆ ಹೆಜ್ಜೆ ಹಾಕಲು ಕಲಿತಿರುವ ನಮ್ಮೆಲ್ಲರ ಕೈಗಳಲ್ಲೂ ಇದೆ. ಸಂಜೆಯ ಕತ್ತಲು ಮತ್ತೊಮ್ಮೆ ಪಶ್ಚಿಮ ಘಟ್ಟದ ಮಳೆಕಾಡನ್ನು ತನ್ನ ಮಡಿಲಲ್ಲಿ ಹೊದಿಸಿಕೊಳ್ಳುತ್ತಿದೆ. ಬೆಳಗಿನ ಜಾವ ನಮ್ಮನ್ನು ತನ್ನೊಳಗೆ ಬರಮಾಡಿಕೊಂಡ ಇದೇ ಕಾಡು ಈಗ ಮತ್ತೆ ತನ್ನ ಸಾವಿರಾರು ಕಥೆಗಳನ್ನು ಮೌನದೊಳಗೆ ಸೇರಿಸಿಕೊಳ್ಳುತ್ತಿದೆ. ದಟ್ಟವಾದ ಹಸಿರು ಮೇಲ್ಛಾವಣಿಯ ನಡುವೆ ಆ ಲಯನ್ ಟೈಲ್ಡ್ ಮಕಾಕ್ ಕುಟುಂಬ ನಿಧಾನವಾಗಿ ನಮ್ಮ ಕಣ್ಣಿನಿಂದ ಮರೆಯಾಗುತ್ತದೆ. ಆದರೆ ಅವುಗಳ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಪ್ರತಿಯೊಂದು ಹೊಸ ಸೂರ್ಯೋದಯದೊಂದಿಗೆ ಈ ಮಳೆಕಾಡಿನ ಜೀವನ ಚಕ್ರವು ಮತ್ತೆ ಆರಂಭವಾಗುತ್ತದೆ. ಈ ಮಳೆಕಾಡು ಉಳಿದರೆ ಲಯನ್ ಟೈಲ್ಡ್ ಮಕಾಕ್ ಉಳಿಯುತ್ತದೆ. ಲಯನ್ ಟೈಲ್ಡ್ ಮಕಾಕ್ ಉಳಿದರೆ ಅದರ ನೆರಳಿನಲ್ಲಿ ಅರಳುವ ಅಸಂಖ್ಯಾತ ಸಸ್ಯಗಳು, ಪಕ್ಷಿಗಳು, ಉಭಯಚರಗಳು, ಸರೀಸೃಪಗಳು, ಸಸ್ತನಿಗಳು ಮತ್ತು ಕಣ್ಣಿಗೆ ಕಾಣದ ಅನೇಕ ಜೀವಿಗಳ ಕಥೆಯು ಮುಂದುವರಿಯುತ್ತದೆ. ಏಕೆಂದರೆ ಒಂದು ಮಳೆಕಾಡನ್ನು ಉಳಿಸುವುದು ಎಂದರೆ ಕೇವಲ ಮರಗಳನ್ನು ಉಳಿಸುವುದಲ್ಲ, ಅದರೊಂದಿಗೆ ಉಸಿರಾಡುವ ಪ್ರತಿಯೊಂದು ಜೀವಿಯ ಭವಿಷ್ಯವನ್ನು ಉಳಿಸುವುದು.
ಪ್ರಕೃತಿಯ ಬಗ್ಗೆ ನಾವು ತಿಳಿದಷ್ಟು ಅದರ ಅಚ್ಚರಿಯ ನಿಗೂಢತೆ ಇನ್ನಷ್ಟು ತೆರೆದುಕೊಳ್ಳುತ್ತಲೇ ಇರುತ್ತದೆ. ಇದು ಮಾಯಾವನ ವೈಲ್ಡ್ ಲೈಫ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.